ಕ್ರಿಕೆಟ್ ಅಂದ್ರೇನೆ ಹಾಗೆ ಯಾವಾಗ ಏನಾಗುತ್ತೆ ಏನು ಮ್ಯಾಜಿಕ್ ನಡೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾರು ಕೂಡ ಊಹೆ ಮಾಡದ ಚಮತ್ಕಾರಗಳು ನಡೆಯುತ್ತೆ. ಇವರು ಪಕ್ಕ ಗೆಲ್ತಾರೆ ಅಂತ ಅಂದ್ಕೊಂಡ್ರೆ ಅವರೇ ಸೋಲ್ತಾರೆ, ಸೋಲೋರು ಗೆಲ್ತಾರೆ. ಒಂದೊಂದು ಬಾಲು, ಪ್ರತಿ ರನ್ನು, ಪ್ರತಿ ವಿಕೆಟು ಪಂದ್ಯದ ಫಲಿತಾಂಶವನ್ನೇ ಬದಲಾಯಿಸಬಹುದು. ಅದರಲ್ಲೂ ಸೂಪರ್ ಓವರ್ ಅಂತ ಬಂದರೆ ಆ ಮ್ಯಾಚ್ ಸಖತ್ ಕಿಕ್ ಕೊಡುತ್ತೆ. ಫ್ಯಾನ್ಸ್ಗೆ ಸೂಪರ್ ಓವರ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಆದರೆ ಒಂದು ಪಂದ್ಯದಲ್ಲಿ ಒಂದಲ್ಲ 3 ಸೂಪರ್ ಓವರ್ಗಳನ್ನು ಆಡಿದರೆ ಹೇಗಿರುತ್ತೆ ನೀವೇ ಊಹಿಸಿ. ಇಲ್ಲಿ ತನಕ ಈ ಒಂದು ಚಮತ್ಕಾರ ನಡೆದಿರಲಿಲ್ಲ, ಆದರೆ ಇದೀಗ ಆ ಚಮತ್ಕಾರ ನಡೆದಿದೆ. ಇದು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶಾಕ್ ನೀಡಿದೆ. ಹಾಗಿದ್ರೆ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ನಡೆದ 3 ಸೂಪರ್ ಓವರ್ ಪಂದ್ಯ ಹೇಗಿತ್ತು, ಯಾರು ಗೆದ್ರು, ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. T20 ಪಂದ್ಯದಲ್ಲಿ ಸೂಪರ್ ಓವರ್ಗಳು ಸಖತ್ ಕಿಕ್ಕನ್ನು ಕೊಡುತ್ತವೆ. ನೀವೆಲ್ಲ ಒಂದು ಸೂಪರ್ ಓವರ್, ಅದಕ್ಕಿಂತ ಹೆಚ್ಚು ಅಂದರೆ 2 ಸೂಪರ್ ಓವರ್ ನೋಡಿರ್ತೀರಾ. ಯಾವತ್ತಾದರೂ 3 ಸೂಪರ್ ಓವರ್ ನಡೆದ ಪಂದ್ಯ ನೋಡಿದ್ದೀರಾ? ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದೇ ಪಂದ್ಯದಲ್ಲಿ 3 ಸೂಪರ್ ಓವರ್ ನಡೆದಿದೆ. ನೇಪಾಳ ಮತ್ತು ನೆದರ್ಲ್ಯಾಂಡ್ಸ್ ನಡುವಿನ ಪಂದ್ಯದಲ್ಲಿ ಒಂದಲ್ಲ 3 ಸೂಪರ್ ಓವರ್ಗಳು ನಡೆಯಿತು. ಮೊದಲಿನಿಂದ ಏನೆಲ್ಲ ಆಯಿತು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲು ಬ್ಯಾಟಿಂಗ್ ಮಾಡಿದ ನೆದರ್ಲ್ಯಾಂಡ್ಸ್ ತಂಡವು 7 ವಿಕೆಟ್ಗಳಿಗೆ 152 ರನ್ ಗಳಿಸಿತು. ಬಾಸ್ಟಿ ಲೀಡೆ 35 ಮತ್ತು ವಿಕ್ರಮ್ಜಿತ್ ಸಿಂಗ್ 30 ಉತ್ತಮ ಇನ್ನಿಂಗ್ಸ್ ಅನ್ನು ಆಡಿದ್ರು, 30 ರನ್ ಗಳಿಸಿ. ಇಲ್ಲಿ ನೆದರ್ಲ್ಯಾಂಡ್ ಪಂದ್ಯವನ್ನು ಗೆಲ್ಲುತ್ತೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ನೇಪಾಳ ಗೆಲುವಿಗಾಗಿ ಹೋರಾಟವನ್ನು ನಡೆಸಿತು. ಕೊನೆಯ ಓವರ್ನಲ್ಲಿ ನಂದನ್ ಯಾದವ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಕೊನೆಯ ಎಸೆತದಲ್ಲಿ ಬೌಂಡರಿ ಬಾರಿಸಿ ಸ್ಕೋರನ್ನು ಸಮಬಲಗೊಳಿಸಿದ್ರು, ಅಂದರೆ ಟೈ ಮಾಡಿದ್ರು. ಇದರಿಂದ ಪಂದ್ಯ ಫುಲ್ ಟೈ ಆಯಿತು. ನಂತರ ಶುರುವಾಗಿದ್ದೇ ಸೂಪರ್ ಓವರ್ಗಳ ಸುರಿಮಳೆ. ಮೊದಲ ಸೂಪರ್ ಓವರ್ ಕೂಡ ಟೈ. ಇನ್ನು ಮೊದಲ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನೇಪಾಳ ತಂಡ 6 ಎಸೆತಗಳಲ್ಲಿ 19 ರನ್ ಕಲೆ ಹಾಕಿತು. 20 ರನ್ಗಳ ಗುರಿ ಪಡೆದ ನೆದರ್ಲ್ಯಾಂಡ್ಸ್ 6 ಎಸೆತಗಳಲ್ಲಿ 19 ರನ್ ಬಾರಿಸಿ ಸೂಪರ್ ಓವರನ್ನು ಟೈ ಮಾಡಿಕೊಂಡ್ರು. ಹೀಗಾಗಿ ಫಲಿತಾಂಶ ನಿರ್ಣಾಯಕಕ್ಕಾಗಿ 2ನೇ ಸೂಪರ್ ಓವರ್ ಆಡಿಸಲಾಯಿತು. 2ನೇ ಸೂಪರ್ ಓವರ್ನಲ್ಲೂ ಹೋರಾಟ. ಇನ್ನು 2ನೇ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ಸ್ ತಂಡವು 6 ಎಸೆತಗಳಲ್ಲಿ 17 ರನ್ ಬಾರಿಸಿದ್ರು. 18 ರನ್ ಗುರಿ ಪಡೆದ ನೇಪಾಳ ಬ್ಯಾಟರ್ಗಳು 17 ರನ್ ಗಳಿಸುವ ಮೂಲಕ 2ನೇ ಸೂಪರ್ ಓವರ್ ಅನ್ನು ಟೈ ಮಾಡಿಕೊಂಡರು. 3ನೇ ಸೂಪರ್ ಓವರ್ನಲ್ಲಿ 1 ರನ್ಗಳ ಜಯ. ಇನ್ನು 3ನೇ ಸೂಪರ್ ಓವರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. 3ನೇ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನೇಪಾಳ ತಂಡವು ಮೊದಲ ಎಸೆತದಲ್ಲೇ ರೋಹಿತ್ ಪೌಡೆಲ್ ವಿಕೆಟ್ ಕಳೆದುಕೊಂಡಿತ್ತು. 2ನೇ ಮತ್ತು 3ನೇ ಎಸೆತಗಳಲ್ಲಿ ಯಾವುದೇ ರನ್ ಕೂಡ ಬಂದಿರಲಿಲ್ಲ. ಇನ್ನು 4ನೇ ಎಸೆತದಲ್ಲಿ ರೋಹಿತ್ ಸಿಂಗ್ ಕೂಡ ಔಟ್ ಆದರು. ಇದರೊಂದಿಗೆ ನೇಪಾಳ ತಂಡವು ಯಾವುದೇ ರನ್ ಅನ್ನು ಗಳಿಸದೆ ಶೂನ್ಯಕ್ಕೆ ಆಲ್ಔಟ್ ಆಯಿತು. ಅತ್ತ 1 ರನ್ಗಳ ಗುರಿ ಪಡೆದ ನೆದರ್ಲ್ಯಾಂಡ್ಸ್ ಪರ ಮೈಕಲ್ ಲೆವಿಡ್ ಮೊದಲ ಎಸೆತದಲ್ಲಿ 6 ಸಿಡಿಸಿದ್ರು. ಈ ಮೂಲಕ ನೆದರ್ಲ್ಯಾಂಡ್ಸ್ ತಂಡವು 3ನೇ ಸೂಪರ್ ಓವರ್ನಲ್ಲಿ ರೋಚಕ ಗೆಲುವನ್ನು ತನ್ನದಾಗಿಸಿಕೊಂಡಿತು. ಇದರೊಂದಿಗೆ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 3 ಸೂಪರ್ ಓವರ್ ಆಡಿದ ಮೊದಲ ತಂಡಗಳೆಂಬ ವಿಶ್ವ ದಾಖಲೆಯನ್ನು ನೆದರ್ಲ್ಯಾಂಡ್ಸ್ ಮತ್ತು ನೇಪಾಳ ತಂಡ ಬರೆದಿದೆ. ಅಭಿಮಾನಿಗಳು ಕೂಡ ಸೂಪರ್ ಓವರ್ಗಳ ಪೈಪೋಟಿಯನ್ನು ನೋಡಿ ಕಣ್ತುಂಬಿಕೊಂಡರು. ಈ ಸೂಪರ್ ಓವರ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.